ನೀವು ಬಾಲ್ಯದಲ್ಲಿ ಸಂಘ ಅಂತ ಹೇಳಿದ್ರಿ, ಆಗಿನ ಜೀವನ ಹೇಗಿತ್ತು? ಇವತ್ತಿಗೆ ನೆನೆಸ್ಕೊಂಡ್ರೆ ಆ ಜೀವನನೇ ಒಳ್ಳೇದು ಅನ್ಸುತ್ತೆ. ನಿಮ್ಮ ಹೊಟ್ಟೆಪಾಡಿಗೆ ನೀವೇನ್ ಮಾಡ್ತಿದ್ರಿ? ನ್ಯೂಸ್ ಪೇಪರಲ್ಲೇ ನನಗೆ ಜೀವನ ನಡೀತಾ ಇತ್ತು. ಅದರಲ್ಲೇ ನಾನು ರಾಜಕೀಯದಲ್ಲೂ ನಾನು ಅದನ್ನ ತಂದೆಯವರು ಗೊತ್ತಿಲ್ದಂಗೆ ನಾನು ಅದ್ರಲ್ಲಿ ಸ್ವಲ್ಪ ದುಡ್ಡನ್ನು ತೆಗೆದಿಟ್ಕೊಂಡು ಅದಕ್ಕೆ ಖರ್ಚು ಮಾಡ್ತಾ ಇದ್ದೆ. ಅದಾದ್ಮೇಲೆ ನೀವು ಸೋಲೋದಕ್ಕೆ ಕಾರಣ ಏನಾಯ್ತು? ಮುಸಲ್ಮಾನ್ ಏರಿಯಾ ಇತ್ತಲ್ಲ, ಅಲ್ಲಿ ಅವರೆಲ್ಲ ಒಗ್ಗಟ್ಟಾದ್ರು. ಕಾಂಗ್ರೆಸ್ ಸುಮಾರು 12 ರಸ್ತೆ ಇದೆ. 12 ರಸ್ತೆಯಲ್ಲೂ ರಸ್ತೆ ಇರಲಿಲ್ಲ, ಬೀದಿ ದೀಪ ಇರಲಿಲ್ಲ, ಮೋರಿ ಇರಲಿಲ್ಲ, ಏನೂ ಇರಲಿಲ್ಲ, ಎಲ್ಲ ಮಾಡಿದೆ. ನೀವು ಅನಂತಕುಮಾರ್ ಅವ್ರ ಜೊತೆ ಇದ್ದಾಗ ಆ ಸಂದರ್ಭನ ನಿಜವಾಗ್ಲೂ ಆ ಮನುಷ್ಯನ ಯಾವತ್ತೂ ಮರಿಬಾರ್ದು ಜನ. ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಮೇಡಮ್, ಅವ್ರ ಬಗ್ಗೆ ಹೇಳೋದಿದ್ರೆ? ತುಂಬ ಚೆನ್ನಾಗಾಗಿ ಅದರ ಪ್ರತಿನಿತ್ಯ 2.5 ಲಕ್ಷ ಮಕ್ಕಳಿಗೆ ಊಟ ಕೊಡುವಂಥ ಒಂದು ಯೋಗ ಅವ್ರು ಮಾಡಿದ್ರು. ನಿಮಗೆ ರಾಜಕೀಯದಲ್ಲಿ ಖುಷಿ ಕೊಡುವಂಥ ವಿಷಯಗಳು ಯಾವುದೇದಾಗಿತ್ತು? ಕಾಸು ಕೊಟ್ಟರೆ ಏನೂ ಸಿಗಲ್ಲ. ನಿಜವಾಗ್ಲೂ ಬಡವರಿಗೆ ಕೆಲಸ ಮಾಡೋದಿದೆಯಲ್ಲ, ಅವ್ರ ಮುಖದಲ್ಲಿ ನಗು ಕಾಣೋದೇ ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಈಗ ಮುಂದಿನ ಹೆಜ್ಜೆಗಳು ಹೇಗಿರುತ್ತೆ? ನನಗೊಟ್ಟು ಈಗೇನು ಚಿಕ್ಕಪೇಟೆ ಅಂತ ಆಗಿದೆ, ಅದಿವಾಗ GB ಆದಮೇಲೆ 12 ವಾರ್ಡ್ ಆಗಿದೆ. ಹೇಗಾದರೂ ಮಾಡಿ 7ರಿಂದ 8 ಗೆಲ್ಲಬೇಕು ಅನ್ನೋದಕ್ಕೆ ಒಂದು ನನ್ನ ಮನಸ್ಸಲ್ಲಿದೆ. ಇವತ್ತಿನ ರಾಜಕೀಯ ಏನಂದರೆ ಹಣಕಾಸಲ್ಲಿ ಸ್ವಲ್ಪ ನೋವಾಗುತ್ತೆ. ಯಾಕಂದರೆ ಇವತ್ತೆಲ್ಲ ಜನ ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ ನೀವು ಎಷ್ಟೇ ಕೆಲಸ ಮಾಡಿದ್ರು ನನಗೇನು ಕೊಟ್ರಿ ಅಂತ ಕೇಳ್ತಾರೆ. ನೀವು ಅನಂತಕುಮಾರ್ ಅವ್ರ ಜೊತೆ ಇದ್ದಾಗ ಆ ಸಂದರ್ಭನ ಅವ್ರ ಜೊತೆ ಇರಬೇಕಾದ್ರೆ ನಡೆದಂಥ ಘಟನೆಗಳು ಯಾವ್ದಾದ್ರು ನೆನಪಿದೆಯಾ? ನಿಜವಾಗ್ಲೂ ಆ ಮನುಷ್ಯನ ಯಾವತ್ತೂ ಮರಿಬಾರ್ದು ಜನ. ಒಂದು ಸಲ ಹೀಗೆ ಅವ್ರ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾಗ HAL ITA ಒಂದು ಟೀಮ್ ಬಂದಿತ್ತು. ಬಂದು ಸರ್ ಈ ಥರ ನಮಗೆ ಗಣಪತಿ ಹಬ್ಬಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಶುಕ್ರವಾರ ಆದರೆ ಒಂದು ಕಮ್ಯುನಿಟಿಗೆ ಒಳಗಡೆ ಅಲೋ ಮಾಡ್ತಾರೆ, ನಮಗೆ ಕೊಡ್ತಾ ಇಲ್ಲ ಅಂತ. ಹೌದಾ, ನೀವು ಅಪ್ಲಿಕೇಶನ್ ಕೊಟ್ಟಿದ್ದೀರಾ ಅವ್ರಿಗೆ? ಕೊಟ್ಟಿದ್ದೀವಿ, ಅವರು ಉತ್ತರ ಕೊಡ್ತಾ ಇಲ್ಲ. ಆ ಅಪ್ಲಿಕೇಶನ್ ತಗೊಂಡು ಯಾರಿಗೂ ಫೋನ್ ಮಾಡಿದ್ರು, ನಾನೊಂದು ಲೆಟ್ರ್ ಕಳಿಸಿದ್ದೀನಿ, ಈ ಥರ ಒಬ್ರಿಗೊಂದು ಇನ್ನೊಬ್ರಿಗೊಂದು ಒಂದು ಕಮ್ಯುನಿಟಿಗೆ ಮಾಡಬಾರ್ದು, ಈ ಥರ ಅವ್ರೇನೋ ಕೊಟ್ಟಾಗ ನೀವು ಕೊಡಲ್ಲ ಅಂತಿದ್ದೀರಂತೆ, ಇಂಥ ಕಮ್ಯುನಿಟಿಯವ್ರು ಮಾಡೋದಕ್ಕೆ ನೀವು ಇದು ಕೊಟ್ಟಿದ್ದೀರಾ, ಇನ್ನು 5 ನಿಮಿಷದಲ್ಲಿ ನನಗೆ ಅವ್ರಿಗೆ ಆಗಬೇಕು ಅನ್ನೋದು ನನಗೆ ಕನ್ಫರ್ಮೇಷನ್ ಬರಬೇಕು ಅಂತ. ಎಲ್ಲರೂ ಕೂತಿದ್ದಾರೆ, 5 ನಿಮಿಷಕ್ಕೆ ಅವ್ರದ್ದು ಕೆಲಸ ಆಗಿದೆ ಅಂತ ಲೆಟ್ರ್ ಬಂತು. ನಿಜವಾಗ್ಲೂ ನಂಬಕ್ಕೆ ಆಗಲಿಲ್ಲ. ಈ ಥರದ್ದು ಸುಮಾರು ಮಾಡಿದ್ದಾರೆ ಅವರು ಕಣ್ಣೆದುರುಗಡೆ. ಈ ಅನಂತಕುಮಾರ್ ಅವ್ರು ಅಂದಿದ ತಕ್ಷಣ ನಾವು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿರೋದು ಇದೆಲ್ಲವೂ ಕೂಡ ಕೇಳ್ತೀವಿ, ಮತ್ತು ಬೇವಲೇಪಿತ ಯೂರಿಯಾ ಈ ಥರದ್ದೆಲ್ಲವೂ ಕೂಡ ಅವ್ರ ಇಲಾಖೆಯಲ್ಲಿದ್ದಾಗ ಅವ್ರದ್ದೇ ಆದಂಥ ಒಂದು ಸ್ಪೆಷಾಲಿಟಿ, ಅವ್ರು ಹೇಳ್ಕೊಳ್ಳದೇ ಇರೋಂಥ ಒಂದಷ್ಟು ಕೆಲಸಗಳಿರ್ತದೆ, ಅದು ನೀವು ಅವ್ರ ಜೊತೆ ಇದ್ದಾಗ ನೋಡಿರ್ತೀರ. ಆ ಥರದ ಘಟನೆಗಳು ಯಾವ್ದಾದ್ರು ನೆನಪಿದೆ? ಅವರು ಹುಟ್ಕೋ ಅಂತ ಒಂದು ಸಂಸ್ಥೆಯಲ್ಲಿದ್ದರು ಬೆಂಗಳೂರಿಗೆ. ಆಗ ನಾವಿದ್ವಿ, ಕೌನ್ಸಿಲರ್ ಆಗಿದ್ದಾಗ ಇಂಟ್ರೆಸ್ಟ್ ರಹಿತ ಬಡ್ಡಿ ರಹಿತ ಲೋನನ್ನು ಫಸ್ಟ್ ಟೈಮು ಸೆಂಟ್ರಲ್ ಗೌರ್ಮೆಂಟಿಂದ ಕೊಡಿಸಿದ್ದಂಥ ವ್ಯಕ್ತಿ ಅವರು. ಇಡೀ ಬೆಂಗಳೂರಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇರ್ಬೋದು, ಅವಾಗೇನು ರೋಡ್ಗಳು ಅಷ್ಟು ಜೋರಾಗಿರಲಿಲ್ಲ, ಈಗೇನು ವೈಟ್ ಟ್ಯಾಪಿಂಗ್ ಇದೆ, ಬ್ರಾಡ್ವೇ ಮಾಡ್ತಿದ್ದಾರೆ. ಅವಾಗ ಅಂಥ ರೋಡ್ಗೆ ಆ ದುಡ್ಡನ್ನು ಕೊಡಿಸಿ ಬಡ್ಡಿ ರಹಿತವಾಗಿ ಕೊಟ್ಟರು. ಅದೊಂದು. ಎರಡನೇದು, ಅವರಿದ್ದಾಗ MP ಲ್ಯಾಡ್ ಅಂತ ಇದು ಮಾಡ್ತಿದ್ದರು. ಪ್ರತಿಯೊಂದು ಯಾವುದೇ ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳು ಕೊಡ್ತಾ ಇರಲಿಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಸಂಘದವ್ರು ಬಂದು ಕೇಳಿದಾಗ ಆಯಿತು ನಾನು ಕೊಡ್ತೀನಿ, ಫಸ್ಟು ನಮ್ಗಳಿಗೆ ಸರ್ವೆ ಮಾಡೋಕ್ಕೆ ಹೇಳೋರು, ಅದು ನಡೀತಾ ಇದೆಯಾ, ಒಳ್ಳೇದಿದೆಯಾ, ಹೇಗಿದೆ ಸಂಸ್ಥೆ ಅಂತ. ಎಲ್ಲ ಆದಮೇಲೆ ಅವ್ರನ್ನ ಕರೆಯೋರು. ಸರಿ ಇದಕ್ಕೆ ₹1 ಆಗುತ್ತಲ್ವಾ, ನಾನು 75 ಪೈಸೆ ಕೊಡ್ತೀನಿ, ನೀವು 25 ಪೈಸೆ ಹಾಕಿ ಅಂತ. ಯಾಕೆ ಅದನ್ನು ಅಂತ ಅಂದ್ಬಿಟ್ಟು ನಮಗೆ ಮಾತ್ರ ಹೇಳೋರು. ನಾನೇ ₹1 ಕೊಟ್ಟರೆ ನಾಳೆ ಅದನ್ನು ಅವ್ರು ನೋಡ್ಕೊಳ್ಳಲ್ಲ. ಹಾಗಾಗಿ ಅವ್ರು 25 ಪೈಸೆ ಹಾಕಿದಾಗ ನಮ್ಮದು ಇದೆ ದುಡ್ಡು ಇದರಲ್ಲಿ ಅಂಥೇಳಿ ನೋಡ್ಕೊಳ್ಳೋರು. ಆ ಥರ 100ಕ್ಕೆ 100ರಷ್ಟು ವರ್ಷಕ್ಕೆ ₹2 ಕೋಟಿ ಬರ್ತಿತ್ತು. ಫಸ್ಟ್ 1 ಕೋಟಿ ಬರೋದು, ಆಮೇಲೆ 2 ಕೋಟಿ ತನಕ. ಪ್ರತಿಯೊಂದಕ್ಕೂ ಟೈಮ್ ಬೌಂಡ್ ಹಾಕಿ ಅವ್ರು ಬೆಂಗಳೂರಿಗೆ ಬಂದಾಗೆಲ್ಲ MP ಲ್ಯಾಡ್ ಅಂತಲೇ ಒಂದು ಮೀಟಿಂಗ್ ಕರೆಯೋರು. ಆ ಮೀಟಿಂಗಲ್ಲಿ ಪೊಸಿಷನ್ ಹೇಳಬೇಕಾಗಿತ್ತು, ಇದು ಬೆಡ್ ಆಗಿದೆ, ಇದು ಗೋಡೆ ಆಗಿದೆ, ಇದು ಮೋಲ್ಡ್ ಆಗಿದೆ. ಆ ವಾರ್ಡ್ಗೆ ಬಂದಾಗ ಅಲ್ಲಿನ ಕೌನ್ಸಿಲರ್ಗೆ ಹೇಳಬೇಕು, ಅವ್ರು ನಮ್ಮ ಪಾರ್ಟಿಯವ್ರು ಅಲ್ಲದೆ ಹೋದರೂ ಅವ್ನಿಗೆ ಹೇಳಬೇಕು, ಆಫೀಸರ್ಗೆ ಹೇಳಬೇಕು. ಪ್ರತಿ ಭಾನುವಾರ ಬೆಂಗಳೂರಿಗೆ ಬಂದಾಗ ಅದ್ರ ವಿಸಿಟ್ ಇರೋದು, ಅಥವಾ ಅವ್ರ ಕ್ಷೇತ್ರ ವೀಕ್ಷಣೆ ಬಂದಾಗ ಅದ್ರ ಬಗ್ಗೆ ಮಾತಾಡೋರು. ಪೂರ್ತಿ ಅವ್ರಿಗೆ ಪಿನ್ ಟು ಪಿನ್ ಮಾಹಿತಿ ಅವ್ರಿಗೆ ತಿಂಗಳಿಗೊಂದ್ಸಲ ತಗೊಳ್ಳೋರು.
ಅನಂತಕುಮಾರ್ ಅವ್ರ ಆಫೀಸ್ ಅಂತ ಹೇಳಿದ್ರೆ ನಮ್ಗೆ ನೆನಪಾಗೋದು ಇನ್ನೊಬ್ಬರು ತೇಜಸ್ವಿನಿ ಅನಂತಕುಮಾರ್ ಮೇಡಮ್, ಅವ್ರ ಬಗ್ಗೆ ಹೇಳೋದಿದ್ರೆ. ಅವ್ರ ಮನೆಯಲ್ಲಿ ಒಂದು ಅವರ ತಾಯಿದು ಏನೋ ಕಾರ್ಯ ನಡೀತಾ ಇತ್ತು, ಗಿರಿಜಾ. ಅವ್ರದ್ದು. ಆವಾಗ ಪತ್ರಿಕೆಯಲ್ಲಿ ತುಂಬ ಮಕ್ಕಳು ಊಟ ಮಾಡುವಾಗ ಈ ಥರ ಸಾವಾಯಿತು ಅಂತೆಲ್ಲ ಬರ್ತಾಯಿತ್ತು. ಆಗಷ್ಟೇ ವಾಜಪೇಯಿ ಅವ್ರ ಗೌರ್ಮೆಂಟಲ್ಲಿ ಸುಪ್ರೀಂ ಕೋರ್ಟಿಂದ ಒಂದು ಆರ್ಡ್ರ್ ಬಂದಿತ್ತು, ಈ ಥರ ಮಕ್ಕಳಿಗೆ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಕೊಡಬೇಕು. ಹಾಗೆ ಅಂದಾಗ ಅವತ್ತು ಅವ್ರ ತಾಯಿದೆಲ್ಲ ನಡೀತಾ ಇರ್ಬೇಕಾದ್ರೆ ಒಂದು ಸಲ ಹೊರಗಡೆ ಬಂದರು. ನಾನು ಸುಬ್ಬಣ್ಣ ಅಂತ ಈಗ ರಾಜ್ಯ ಕೋಶಾಧಿಕಾರಿಗಳಾಗಿದ್ದಾರೆ ಅವರು, ಮತ್ತು ಅವ್ರ ತಮ್ಮ ನಂದಕುಮಾರ್ ಕೂತಿದ್ವಿ. ಮಾತಾಡ್ತಾ ಇರ್ಬೇಕಾದ್ರೆ, ಪೇಪರಲ್ಲಿ ಬಂದಿದೆ ಇಷ್ಟು ಮಕ್ಕಳು ತೀರೋಗಿದ್ದಾರೆ, ಅಷ್ಟು ಮಕ್ಕಳು ತೀರೋಗಿದ್ದಾರೆ ಅಂತ, ಯಾಕೆ ನಾವೇ ಸ್ಟಾರ್ಟ್ ಮಾಡಬಾರ್ದು ಅಮ್ಮನ ಹೆಸರಲ್ಲಿ ಒಂದು ಮಕ್ಕಳಿಗೆ ಊಟ ಕೊಡೋದು? ಸುಬ್ಬಣ್ಣ ನೀವು ಟ್ರಾನ್ಸ್ಪೋರ್ಟ್ ನೋಡ್ಕೊಳ್ಳಿ, ಬಟ್ರೆ ನೀವು ಜಾಗ ಹುಡುಕಿ. ಅವರ ತಮ್ಮ ನಂದಕುಮಾರ್ ಇದ್ದರು, ಆಮೇಲೆ ಮೇಡಮ್ಗೂ ಕರೆದು ನೀನು ಎಲ್ಲನೂ ನೋಡ್ಕೊ ಅಂದರು. ಅದು ಚಿಗುರೊಡಿದ್ದು ಅವಾಗ 2002. ಹಾಗೆ ನಾವು ಒಂದಷ್ಟು ಜಾಗ ಹುಡುಕಿದ್ವಿ. 1-2 ಜಾಗ ಕೆಂಪೇಗೌಡ ನಗರದ್ದು ಜಾಗ ಒಂದಾಯಿತು. ಶಾಲೆಗಳನ್ನೆಲ್ಲ ಗುರುತಿಸಿದ್ವಿ. ಸುಬ್ಬಣ್ಣವರು ಟ್ರಾನ್ಸ್ಪೋರ್ಟ್ ಬಗ್ಗೆ ಅದನ್ನು ನೋಡಿಕೊಂಡ್ರು, ಫೈನಾನ್ಸ್ ಎಲ್ಲನೂ ನಂದಕುಮಾರ್ ನೋಡಿಕೊಂಡ್ರು. ಅದು ಕ್ರಮೇಣ ಬೆಳೆದು ಬಾಲಗಂಗಾ ಸ್ವಾಮಿಗಳು ಪ್ರಾರಂಭ ಅಂತೂ ಮಾಡಿಬಿಟ್ವಿ. ಜೂನಲ್ಲಿ ಆಗಬೇಕು, ಜೂನಲ್ಲಿ ಸ್ಟಾರ್ಟ್ ಆಗಬೇಕು ಸ್ಕೂಲ್ಗಳು. ತೊಗೊಂಡ್ವಿ, ಟಾಸ್ಕ್ ತೊಗೊಂಡ್ವಿ. ಡೇ ಆ್ಯಂಡ್ ನೈಟ್ ಒದ್ದಾಡಿ ಅವ್ರ ಮನೆಯಿಂದ ಡಬ್ಬ, ಇವ್ರ ಮನೆಯಿಂದ ಡಬ್ಬ. ಅವ್ರ ತಂಗಿ ಸುಹಾಸಿನಿ ಅವರು ಮನೇಲಿದ್ದಿದ್ದು ಪಾತ್ರೆ ಎಲ್ಲ ಕೊಟ್ಟು ಶುರು ಮಾಡಿಬಿಟ್ವಿ ಸ್ಟೌವಲ್ಲೇ. ಬಾಲಗಂಗಾ ಸ್ವಾಮಿಗಳು ಶುರು ಮಾಡಿದ್ದು ಅವತ್ತಿನ ಕಾರ್ಯ ಬೆಂಗಳೂರು 1ರಲ್ಲೇ ಅವತ್ತು 75,000. ಅದಾದಮೇಲೆ ಹುಬ್ಳಿಲಿ ಪ್ರಾರಂಭ ಮಾಡಿದ್ವಿ, ಅದಾದಮೇಲೆ ಗುಲ್ಬರ್ಗ, ಅದಾದಮೇಲೆ ರಾಜಸ್ಥಾನ, ಛತ್ತೀಸ್ಗಢಲ್ಲೂ ಮಾಡಿದ್ವಿ. ತುಂಬ ಚೆನ್ನಾಗಾಗಿ ಅದತ್ರ ಪ್ರತಿನಿತ್ಯ 2.5 ಲಕ್ಷ ಮಕ್ಕಳಿಗೆ ಊಟ ಕೊಡೋಂಥ ಒಂದು ಯೋಗ ಅವ್ರು ಮಾಡಿದ್ರು. ಜನನೂ ತುಂಬ ಚೆನ್ನಾಗಿ ಅದಕ್ಕೆ ಪ್ರಶಂಸೆನೂ ವ್ಯಕ್ತ ಆಯಿತು. ಮೇಡಮ್ ಅಂತೂ ದಿನ ಅದ್ರ ಬಗ್ಗೆ ಪ್ರೊಡಕ್ಷನ್ ಆಗೋವಾಗಲೂ ಅದ್ರ ಬಗ್ಗೆ ನೋಡೋಕ್ಕೆ ಬರೋರು. ಟೇಸ್ಟಿಂದ ಇರ್ಬೋದು ಎಲ್ಲನೂ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಈಗ ಅದ್ರ ಜೊತೆಗೆ ಅನಂತಕುಮಾರ್ ಅವರು ವಿಶೇಷವಾಗಿ ಏನಂತ ಕೇಳಿದ್ರೆ ಹಸಿರು ಭಾನುವಾರ ಅನ್ನೋಂಥದ್ದು ಕಾನ್ಸೆಪ್ಟ್. ನನ್ನ ಫೋಟೋಸಲ್ಲಿ ತೇಜಸ್ವಿನಿ ಮೇಡಮ್ ಹಾಕೋದೆಲ್ಲ ನೋಡ್ತಿದ್ದೆ ನಾನು ಆಗ್ಲಿಂದನು. ಇಲ್ಲಿವರೆಗೂ ಆ ಎಲ್ಲ ಫೋಟೋಗಳಲ್ಲೂ ನೀವು ಇರ್ತೀರ ಹಸಿರು ಭಾನುವಾರದಲ್ಲಿ, ಅದ್ರ ಬಗ್ಗೆ ಹೇಳೋದಿತ್ತು. ಇಲ್ಲ, ಅನ್ನ ಅಕ್ಷರ ಆರೋಗ್ಯ ಅಂತ ಅವರು ಶುರು ಮಾಡಿದ್ದು. ಅನ್ನ ಅಂದರೆ ಬಿಸಿ ಊಟ ಆಯಿತು, ಅಕ್ಷರ ಅಂದರೆ ಪ್ರತಿ ಮನೆಗಳಿಗೆ ಅವರು ಒಂದು ಟೀಮ್ ಕಳಿಸೋರು. ಮಕ್ಕಳಿಗೆ ಬರೀ ಪಾಠದಲ್ಲೇ ಅಲ್ಲ, ಬೇರೆನೂ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ. ಆರೋಗ್ಯದ ಕಡೆ ಬಂದಾಗ ಅವರು ಗಿಡ ನೆಡಬೇಕು. ಬೆಂಗಳೂರಲ್ಲಿ ತುಂಬ ಹೈ ರೈಸ್ಡ್ ಬಿಲ್ಡಿಂಗ್ ಬರೋಕ್ಕೆ ಶುರು ಆಯಿತು. ಎಲ್ಲೂ ಗಾಳಿ, ಒಬ್ಬ ಮನುಷ್ಯನಿಗೆ 7 ಗಿಡ ಬೇಕು, ಅದು ಇವತ್ತಿಲ್ಲ. ಹಾಗಾಗಿ ಒಂದು ಸಲ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಬಿಸಿ ಊಟದ ಮಾಡುವಾಗ ಮೊದಲನೇದಾಗಿ ಶಾಲೆಗಳಲ್ಲಿ ಮಾಡೋಣ, ಇದನ್ನು ಸರ್ಕಾರಿ ಶಾಲೆಗಳಲ್ಲಿ ಗಿಡ ನೆಡೋಕ್ಕೆ ಶುರು ಮಾಡೋಣ ಅಂಥೇಳಿ ಪ್ರತಿ ಭಾನುವಾರ ಶುರು ಮಾಡಿದ್ದು. ಕಂಟಿನ್ಯೂಸ್ ಆಗಿ ಈಗ 500 ಚಿಲ್ಲರೆ ಆಗಿದೆ, 1 ವಾರನೂ ಬಿಡ್ತಾ ಇಲ್ಲ. ಅನಂತಕುಮಾರ್ ಅವರು ತೀರೋಗಿದ್ದ ನೆಕ್ಸ್ಟ್ ಸಂಡೇನೂ ಅವತ್ತು ಗಿಡ ನೆಡೋಕ್ಕೆ ಬಂದಿದ್ದರು ಮೇಡಮ್ದು ಅದೊಂದು ಟೀಮೇ ಇದೆ. ಇಡೀ ಇಂಡಿಯಾದಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ಕಡೆಯೂ ಪ್ರತಿ ಭಾನುವಾರ ನಿರಂತರವಾಗಿ ನಡೀತಾ ಇದೆ. ನಡೆಯೋದೊಂದೇ ಅಲ್ಲ, ಹಾಕಿದ ತಕ್ಷಣ ಬಿಡಲ್ಲ, ಅದನ್ನು ಒಂದು ಲೆವೆಲ್ಗೆ ಬೆಳೆಯೋ ತನಕನೂ ಅದಕ್ಕೊಬ್ಬರು ಜವಾಬ್ದಾರಿ ಹಾಕಿ ಅದು ಪೋಷಣೆ ಮಾಡುವಂಥದ್ದನ್ನು ಅವರು ಜವಾಬ್ದಾರಿ ತಗೋತಿದ್ದಾರೆ. ಹೋದ ಶನಿವಾರ ವಿಶ್ವ ದಾಖಲೆ ಆಗಿದೆ. BDA ಅವ್ರ ಜೊತೆ ಸೇರಿಕೊಂಡು 30,000 ಗಿಡ, 28,000 ಏನೋ ಗಿಡ ನೆಟ್ಟಿರೋದು ವಿಶ್ವ ದಾಖಲೆ ಗಿನ್ನಿಸ್ ಬುಕ್ಕಲ್ಲೂ ಆಗಿದೆ. ಹಾಗಾಗಿ ಅವ್ರದ್ದು ಅದೊಂದು ವಿನೂತನವಾದ ಕೆಲಸ. ಯಾರು ಇರಲಿ ಬಿಡಲಿ, ಪ್ರತಿ ಭಾನುವಾರ ಬೆಳಗ್ಗೆ ಅವ್ರದ್ದೊಂದು ಕೆಲಸ ಆಗುತ್ತೆ. ಕೆಲವು ಸಲ ಇತ್ತೀಚೆಗೆ ನಾನು ರಾಜಕೀಯ ತುಂಬ ಇದಾದಮೇಲೆ ಕೆಲವು ಭಾನುವಾರ ಹೋಗೋಕ್ಕಾಗತ್ತೆ. ತುಂಬ ಚೆನ್ನಾಗಿ ನಡೀತಾ ಇದೆ ಅದು. ಓಕೆ, ನೀವು ಮತ್ತು ಪಕ್ಷ ಅಂತ ತಗೊಂಡ್ರೆ ಪಕ್ಷ ನಿಮಗೆ ಕೊಟ್ಟಂಥ ಜವಾಬ್ದಾರಿಗಳು ಯಾವುದ್ಯಾವುದು? ಈ ಅಧಿಕಾರ ಒಂದು ಭಾಗ, ಅದರ ಜವಾಬ್ದಾರಿಗಳು ಅದನ್ನು ಹೇಗೆ ನಿರ್ವಹಿಸಿದ್ರಿ ಅಂತ? ಪಕ್ಷ ನನಗೇನು ಕೊಟ್ಟಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಅವತ್ತೇನು ನಾನೊಂದು ಸೇವೆ ಮಾಡ್ಕೊಂಡು ಬಂದೆ, ಅದಕ್ಕೆ ಮಹಾನಗರ ಪಾಲಿಕೆಯಾಗಿ ನನಗೆ ಜವಾಬ್ದಾರಿ ಕೊಟ್ಟರು. ವಾರ್ಡಿನ ಅಧ್ಯಕ್ಷ ಆದೆ ಅವಾಗ ಮಾವಳ್ಳಿನ. ಅದಾದಮೇಲೆ ಜಯನಗರ ಅಂತ ಅಸೆಂಬ್ಲಿ ಇತ್ತು ಅವಾಗ, ಆ ಅಸೆಂಬ್ಲಿಲಿ ಕಾರ್ಯದರ್ಶಿನೂ ಆಗಿ ಕೆಲಸ ಮಾಡಿದೆ. ಅದಾದಮೇಲೆ ಹಲವಾರು ಜವಾಬ್ದಾರಿಗಳನ್ನ ಪಕ್ಷ ಕೊಟ್ಟು
ಅದನ್ನೆಲ್ಲ ಮುಗಿಸಿದ್ಮೇಲೆ ಇತ್ತೀಚೆಗೆ ಬೆಂಗಳೂರು ದಕ್ಷಿಣ ಅಂತ ಆದಾಗ, ಬೆಂಗಳೂರು ಮುಂಚೆ ಇಡೀ ಬೆಂಗಳೂರು ಇತ್ತು, ಅದಾದಮೇಲೆ ಯುವ ಮೋರ್ಚಾದಲ್ಲಿ ವರ್ಕ್ ಮಾಡಿದೆ. ಆಗ ವಿಜಯೇಂದ್ರ ಅವರು ಬೆಂಗಳೂರಿನ ಪ್ರಧಾನ ಅಧ್ಯಕ್ಷರಾಗಿದ್ದರು, ನಾನು ಆವಾಗ ಕಾರ್ಯದರ್ಶಿ ಆಗೋ ಕಮಿಟಿ ಮೆಂಬರ್ ಆಗೋ ಇದ್ದೆ. ಅದಾದಮೇಲೆ ಬೆಂಗಳೂರು ದಕ್ಷಿಣ ಅಂತ 3 ಭಾಗ ಆದಾಗ, ಬೆಂಗಳೂರು ದಕ್ಷಿಣಕ್ಕೆ ಬಂದಾಗ ಆಗಿನ ಅಧ್ಯಕ್ಷ ಆದ ಎನ್ ಆರ್ ರಮೇಶ್ ಅವರು ನನಗೆ ಕೇಂದ್ರ ಸರ್ಕಾರದೊಂದು ವಿಂಗ್ ಇತ್ತು, ಫಲಾನುಭವಿಗಳ ಪ್ರಕೋಷ್ಠ ಅಂತ. ಆ ಫಲಾನುಭವಿಗಳಂದರೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಆ ನಾಗರಿಕರಿಗೆ ಸಿಕ್ಕಿದ್ರೆ ಅವ್ರನ್ನ ನಮ್ಮ ಪಕ್ಷಕ್ಕೆ ತರುವಂಥದ್ದು, ನಮ್ಮ ಪಕ್ಷಕ್ಕೆ ಮತ ಹಾಕುವಂಥದ್ದು. ಇದ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ, ವಾಜಪೇಯಿ ಅವರು ಸೋಲುವಾಗ ನಾವು ಅದೊಂದರಲ್ಲೇ ಹಿಂದುಳಿದಿದ್ದು, ಆ ಜನ ತಗೊಂಡವ್ರನ್ನ ನಾವು ಗುರುತಿಸಕ್ಕಿರಲಿಲ್ಲ. ಅದಕ್ಕೆ ಫಲಾನುಭವಿಗಳ ಪ್ರಕೋಷ್ಠಕ್ಕೆ ಬೆಂಗಳೂರು ದಕ್ಷಿಣದ ಸಂಚಾಲಕ ಆಗಿ ಮಾಡಿದ್ರು. ಅದಾದಮೇಲೆ ಈಗ ಬೆಂಗಳೂರು ದಕ್ಷಿಣಕ್ಕೆ ಹೊಸ ಅಧ್ಯಕ್ಷರು ರಾಮಮೂರ್ತಿ ಅವರು ಬಂದರು, ಶಾಸಕರು ಜಯನಗರ. ಈಗ ನನಗೆ ಕಾರ್ಯಾಲಯ ಪ್ರಮುಖ ಅಂತ ಕೊಟ್ಟಿದ್ದಾರೆ. ಪಕ್ಷನೂ ಚೆನ್ನಾಗಿ ನನ್ಗೆ ಗುರ್ಸಿದೆ, ನಾನು ಅದ್ರ ಬಗ್ಗೆ ಎಲ್ಲೂ ನೆಗೆಟಿವ್ ಮಾತಾಡೋಂಗೆ ಇಲ್ಲ. ಈಗ ಬೆಂಗಳೂರು ಕಾರ್ಪೊರೇಟರ್ಗಳನ್ನ ಅಥವಾ ಬೇರೆ ಬೇರೆ ಹಂತದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ಎಲ್ರಿಗೂ ಸಿಗ್ತಿರುತ್ತೆ, ಅಂಥ ಅವಕಾಶ ನಿಮಗೆ ಸಿಕ್ಕಿತ್ತಾ ಅಂತ? ಒಂದ್ಸಲ ಅವ್ರು ಇನ್ನೂ ಅವಾಗ ಪ್ರಧಾನಿ ಆಗಿರಲಿಲ್ಲ, ಕೇಂದ್ರದ BJPಯ ಸೆಕ್ರೆಟರಿ ಆಗಿದ್ದರು. ಅವಾಗ ಅವರು ಗುಜರಾತಲ್ಲಿದ್ದರು, ಅವಾಗ ಇನ್ನೂ ಅವ್ರು ಮುಖ್ಯಮಂತ್ರಿನೂ ಆಗಿರಲಿಲ್ಲ ಅನಿಸುತ್ತೆ, 98 ಅನಿಸುತ್ತೆ. ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ರಾಷ್ಟ್ರೀಯ ಇದಾಯಿತು, ಸಮಾವೇಶ ಆಯಿತು. ಅವಾಗ ಅವ್ರು ಬಂದಾಗ ನಾನು ಅಡ್ವಾಣಿ ಅವ್ರನ್ನ ನೋಡ್ಕೊಳ್ಳೋಕ್ಕೆ ನನ್ನನ್ನು ಬಿಟ್ಟಿದ್ದರು. ಫಡ್ಕೆ ಅವರು ಅವಾಗ ರಾಜ್ಯ BJP ಬೆಂಗಳೂರು ಅಧ್ಯಕ್ಷ ಆಗಿದ್ದರು, ವಿಜಯ್ ಕುಮಾರ್ ಜನರಲ್ ಸೆಕ್ರೆಟರಿ ಆಗಿದ್ದರು. ನನಗೆ ಅಡ್ವಾಣಿ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸಿಕ್ಕಿತ್ತು, ಅಲ್ಲಿ ನೋಡ್ತಾ ಇದ್ದೆ. ನಮ್ಮ ಎದುರುಗಡೆ ರೂಮಲ್ಲೇ ನರೇಂದ್ರ ಮೋದಿ ಅವರು ಇದ್ದರು. ಆವಾಗ ಅವ್ರನ್ನ ಭೇಟಿ ಮಾಡಿದ್ದು. ಆವಾಗ ಒಂದು ಜೋಶ್ ಇತ್ತು, ಅವರು ಮೋದಿ ತುಂಬ ಜೋರಾಗಿ ಮಾತಾಡ್ತಿದ್ರು ಗುಜರಾತಲ್ಲಿ ಅಂತ. ಅದಾದಮೇಲೆ ಮೊನ್ನೆ ಎಲೆಕ್ಟ್ರಾನಿಕ್ ಸಿಟಿದು ಸೆಕೆಂಡ್ ಫೇಸ್ ಆಫ್ ಮೆಟ್ರೋ ಗ್ರೀನ್ ಲೈನ್ದು ಓಪನಿಂಗಿಗೆ ಬಂದಾಗ ಅಲ್ಲೊಂದು ಸಲ ಅವ್ರನ್ನ ಭೇಟಿಯಾಗುವಂಥ ಸೌಭಾಗ್ಯ ನಂಗೆ ಸಿಕ್ತು. ಅವ್ರು ನೋಡೋದೇ ಹತ್ತಿರದಿಂದ ಒಂಥರ ಮೈ ಜಿಮ್ ಅನ್ನೋದು. ನಿಜವಾಗ್ಲೂ ಆ ವ್ಯಕ್ತಿಯ ಜೊತೆಗೆ ಅಷ್ಟು ಹತ್ತಿರದಿಂದ ನೋಡೋ ಸೌಭಾಗ್ಯ ಸಿಕ್ಕಿದ್ದಕ್ಕೆ ನಾನು ಧನ್ಯ. ನಿಮಗೆ ರಾಜಕೀಯದಲ್ಲಿ ಖುಷಿ ಕೊಡುವಂಥ ವಿಷಯಗಳು ಯಾವುದೇದಾಗಿತ್ತು? ಕಾಸು ಕೊಟ್ಟರೆ ಏನೂ ಸಿಗಲ್ಲ, ಕೆಲಸ ಮಾಡೋದಿದೆಯಲ್ಲ, ನಿಜವಾಗ್ಲೂ ಬಡವರಿಗೆ ಕೆಲಸ ಮಾಡೋದಿದೆಯಲ್ಲ, ಅವ್ರ ಮುಖದಲ್ಲಿ ನಗು ಕಾಣೋದೇ ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಸಿದ್ದಾಪುರದಲ್ಲಿ ಸುಮಾರು ಒಂದು 75 ಮನೆಗೆ ಹಕ್ಕುಪತ್ರ ಕೊಡಿಸಿದಾಗ ಅವ್ರ ಮನಸ್ಸಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಇದಾಗುತ್ತೋ ಏನೋ ಗೊತ್ತಿರಲಿಲ್ಲ. 75 ಮನೆಗಳಿಗೆ ಬರೀ 15,000 ರೂಪಾಯಿಗೆ ಅವ್ರಿಗೆ ಮನೆಗಳು ಕೊಡಿಸಿದ್ವಿ. 2030 ಸಿದ್ದಾಪುರ, ರಾಘವನ ಕಾಲೋನಿ, ಮುರಳಿ ಕಾಲೋನಿ ಈ ಕಡೆ ಭಾಗದವರು. ಅದಾದಮೇಲೆ ನನ್ನ ತಂಗಿ ಕೌನ್ಸಿಲರ್ ಆದ್ಲು, ಆವಾಗ ವಿವಿಪುರಂ ವಾರ್ಡ್ ಆಯಿತು. ಚಿಕ್ಕಣ್ಣ ಗಾರ್ಡನ್ ಅಂತ 109 ಮನೆಗಳಿಗೆ, ಅಲ್ಲೂ ಅಷ್ಟೇ ಅವ್ರದ್ದು 14ಕ್ಕೆ 20 ಮನೆಗಳು. ಅದೂ ಅಷ್ಟೇ ಸುಮಾರು 70 ವರ್ಷದಿಂದ ಇದ್ದವರು. ಅವ್ರುಗಳಿಗೂ ಏನೂ ಇರಲಿಲ್ಲ, ಪೇಪರ್ ಇರಲಿಲ್ಲ, ಏನೂ ಇರಲಿಲ್ಲ. ಅದನ್ನೆಲ್ಲ ದಾಖಲೆಗಳನ್ನ ತಗೊಂಡು ಅವ್ರಿಗೂ ಅಷ್ಟೇ ಬರೀ 15,000 ರೂಪಾಯಿ ಅವ್ರಿಗೆ ಅವ್ರ ಹೆಸರಿಗೆ ನೇರವಾಗಿ ಕ್ರಯ ಪತ್ರ ಮಾಡಿದ್ದು, ಲೀಸ್ ಡೀಡ್ ಅಲ್ಲ, ನೇರವಾಗಿ ಅವ್ರ ಹೆಸರಿಗೆ ಕ್ರಯ ಪತ್ರಗಳು ಮಾಡಿಕೊಟ್ಟಿದ್ದು. ಇವತ್ತಿಗೂ ಎಲ್ಲಾದರೂ ಸಿಕ್ಕಿದ್ರೆ ನೆನೆಸ್ಕೋತಾರೆ, ಯಾರ ಹತ್ರ ಬೇಕಾದ್ರೂ ಅವ್ರು ಹೇಳ್ತಾರೆ. ಅದಾದಮೇಲೆ ವಾಣಿ ಮೇಡಮ್ ಪೀರಿಯಡಲ್ಲಿ ಒಂಟಿ ಮನೆ ಯೋಜನೆ ಅಂತ ಕೇಂದ್ರ ಸರ್ಕಾರದ 5 ಲಕ್ಷ ರೂಪಾಯಿಗಳು ಒಂದು ಮನೆಗೆ ಬಡವ್ರಿಗೆ, ಪ್ಲಸ್ EWS ಅವ್ರಿಗೂ ಕೊಡೋ ಥರ ಮಾಡಿದ್ದು. ಅದನ್ನು ಪಾರ್ವತಿಪುರ, ಮಾವಳ್ಳಿ ಮತ್ತು ಚಿಕ್ಕಣ್ಣ ಗಾರ್ಡನಲ್ಲಿ ಎಲ್ರಿಗೂ ಸುಮಾರು ಒಂದು 70ರಿಂದ 80 ಮನೆ ಕಟ್ಟಿಸ್ಕೊಟ್ವಿ. ಅವ್ರು ನೋಡಿದಾಗೆಲ್ಲ ನಗ್ತಾರೆ. ಆ ನಗು ಇದೆಯಲ್ಲ ನಮ್ಮ ಜೀವನಕ್ಕೆ ಸಾರ್ಥಕ, ಅದು ಖುಷಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಈಗಲೂ ನೆನೆಸ್ಕೊಳ್ಳೋದಿದೆ, ಇನ್ನೊಂದು ಅವಕಾಶ ಸಿಗಬೇಕು ಅಂತ ಅವ್ರು ಏನಾರು ಅಂದ್ಕೊಂಡಿದ್ದಾರೆ ಇನ್ನೂ, ಅಥವಾ ನೀವು ಅಂದ್ಕೊಂಡಿದ್ದೀರ? ತುಂಬ ಸಲ ಅವ್ರು ನೆನೆಸ್ಕೋತಾರೆ. ಆದರೆ ಇವತ್ತಿನ ಚುನಾವಣೆ ಅದು ಖರ್ಚು ವೆಚ್ಚ ಇದೆಯಲ್ಲ, ಅದನ್ನು ನೋಡಿಸ್ಕೊಂಡಾಗ ಬೇಡ, ನೀನು ಈ ಥರ ಮಾಡ್ತಾ ಇರೋದೇ ಸಾಕು ಅನಿಸುತ್ತೆ. ಚುನಾವಣೆಗೆ ಹೋದರೆ ಅಷ್ಟು ಖರ್ಚು ಮಾಡಬೇಕು, ಅದನ್ನು ನಿನ್ನ ಕೈಯಲ್ಲಿ ವಾಪಸ್ಸು ತೊಗೊಳಕ್ಕಾಗಲ್ಲ, ಬೇಡ ಇವಾಗ ಏನು ಮಾಡ್ತಿದ್ಯಾ ಅದನ್ನೇ ಕಂಟಿನ್ಯೂ ಮಾಡು ಅನ್ನೋದು ಇದೆ. ಬಟ್ ಜನ ಖುಷಿಯಿಂದ ನೋಡಿಸ್ತಾರೆ. ಆದರೆ ರಾಜಕೀಯ ಅಂತ ಚುನಾವಣೆ ಅಂತ ಬಂದಾಗ ಕಳೆದ 3 ದಿನದಲ್ಲಿ, ಲಾಸ್ಟ್ 3 ದಿನದಲ್ಲಿ ಬೇರೆ ಬೇರೆ ವ್ಯಾಮೋಹಕ್ಕೆ ಜನ ಒಂದೊಂದು ಸಲ ಒಳಗಾದಾಗ ನಮ್ಮಂಥವ್ರಿಗೆ ಸ್ವಲ್ಪ ನೋವಾಗುತ್ತೆ. ಅದು ಸ್ವಲ್ಪ ಭಯ. ನಿಮ್ಗೆ ಈ ಒಂದು ನಿರ್ಧಾರ, ಈ ನಿರ್ಧಾರದಿಂದ ನನಗೆ ಸಮಸ್ಯೆ ಆಯಿತು ಅನ್ನೋಂಥ ನಿರ್ಧಾರ ಯಾವುದಿದೆ ಅಂತ?
2010ರಲ್ಲಿ ಚುನಾವಣೆ ಬಂದಾಗ ನಾನು ಹೀಗೆ ಹಲವಾರು ಕಾರಣಗಳಿತ್ತು ಒಬ್ಬ ರಾಜಕೀಯ ವ್ಯಕ್ತಿಗೆ. ಏನೋ ಒಂದು ನಾನೊಂದು ನಿರ್ಧಾರ ತಗೊಂಡೆ ಒಂದು ಸಲ, ನಾನು ಈ ಕ್ಷೇತ್ರದನ್ನು ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅಂತ ನನ್ನ ಹತ್ರ ಒಬ್ಬರು ಹೇಳಬಾರ್ದು, ಅದನ್ನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಮಾತು ತಗೊಂಡು ನೀನು ಇಲ್ಲಿ ಕ್ಷೇತ್ರನ ಬಿಟ್ಕೊಡ್ಬೇಕು ಅಂತ. ಅದು ನನಗೆ ಇವತ್ತಿಗೂ ಮನಸ್ಸಿಗೆ ಕೊರಗ್ತಾ ಇದೆ. ಯಾಕಂದರೆ ಆವಾಗ ತಿರ್ಗಾ ನಾನು ಸಿದ್ದಾಪುರಕ್ಕೆ ಹೋದೆ, ಆ ಕ್ಷೇತ್ರದಲ್ಲಿ ನಿಂತು ಸೋತೆ. ಅನಂತಕುಮಾರ್ ಕಡೆ ತನಕ 3 ಗಂಟೆ ತನಕನೂ ಇಲ್ಲ ನೀನು ಅಲ್ಲಿ ಹೋಗ್ಬೇಡ ಇಲ್ಲೇ ನಿಂತ್ಕೋ ಅಂತ. ನಾನು ಮಾತು ಕೊಟ್ಟಿದ್ನಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ನಿಂತ್ಕೊಳ್ಳಿಲ್ಲ. ಆದರೆ ಕ್ಷೇತ್ರ ಉಳಿಸ್ಕೊಂಡೆ ಅವತ್ತು, ಬೇರೆಯವ್ರು ಕೊಟ್ಟಿದ್ದವ್ರ ಕ್ಷೇತ್ರಕ್ಕೆ ಉಳಿಸ್ಕೊಂಡೆ. ಅವತ್ತು ಇಲ್ಲಿ ಓಡಾಡಿದೆ, ನನ್ನ ಕ್ಷೇತ್ರ ಬಿಟ್ಟು ಇಲ್ಲಿ ಓಡಾಡಿದೆ, ಅವ್ರಿಗೆ ಗೆಲ್ಲೋಂಗಾಯ್ತು. ಅದು ನನಗೆ ಒಂದು ಕಡೆ ತೃಪ್ತಿ, ಒಂದು ಕಡೆ ನೋವು, ಎರಡೂ ಇದೆ. ಈಗ ಮುಂದಿನ ಹೆಜ್ಜೆಗಳು ಹೇಗಿರುತ್ತೆ ವೇದವ್ಯಾಸ ಭಟ್ರದ್ದು ಅಂತ ನೋಡಿದ್ರೆ? ನನಗೊಟ್ಟು ಈಗೇನು ಚಿಕ್ಕಪೇಟೆ ಅಂತ ಆಗಿದೆ, ಅದು ಇವಾಗ GB ಆದಮೇಲೆ 12 ವಾರ್ಡ್ ಆಗಿದೆ. 12 ವಾರ್ಡಲ್ಲಿ ನಾವು ನಿಜವಾಗ್ಲೂ ನೇರವಾಗಿ ಗೆಲ್ಬೋದು ಅಂತಾದರೆ 3ರಿಂದ 4 ವಾರ್ಡ್ ಗೆಲ್ಬೋದು. ಇಡೀ ಚಿಕ್ಕಪೇಟೆನ ನಾವು ಗೆಲ್ಲಕ್ಕಾಗಲ್ಲ ಅನ್ನೋದಿದೆ ನನ್ನ ಮನಸ್ಸಲ್ಲಿ. ಹೇಗಾದರೂ ಮಾಡಿ 7ರಿಂದ 8 ಗೆಲ್ಲಬೇಕು ಅನ್ನೋದಕ್ಕೆ ಒಂದು ನನ್ನ ಮನಸ್ಸಲ್ಲಿದೆ. ಅದನ್ನು ಖಂಡಿತ ಮಾಡಬೇಕು ಅಂತ. ಅದಕ್ಕೆ ಈಗಿರುವಂಥ ಒಂದು ಪರಿಶ್ರಮದಲ್ಲಿ ಇನ್ನೊಂದು ಸ್ವಲ್ಪ ಹಾಕಿ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕೋ, ಈಗ ಹೆಂಗಿದ್ರು ದೇವ್ರ ದಯದಿಂದ SIR ಬಂದಿದೆ. ಆ SIR ಅಲ್ಲಿ ಇದೆಲ್ಲ ಒಂದು ಸರಿ ಹೋದರೆ ಖಂಡಿತ 7ರಿಂದ 8 ಗೆಲ್ಲೋ ಪರಿಸ್ಥಿತಿ ನಾವು ಮಾಡ್ಕೋಬೋದು. ಈಗಿನ ಶಾಸಕರ ಜೊತೆಗೆ ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ಅನುಭವಗಳು? ಒಳ್ಳೆಯವರು, ತುಂಬ ಕೆಲಸ ಮಾಡ್ತಿದ್ದಾರೆ. ಅದೇ ಇವತ್ತಿನ ರಾಜಕೀಯ ಏನಂದರೆ ಹಣಕಾಸಲ್ಲಿ ಬಂದಾಗ ಸ್ವಲ್ಪ ನೋವಾಗುತ್ತೆ. ಯಾಕಂದರೆ ಇವತ್ತೆಲ್ಲ ಜನ ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ ನೀವು ಎಷ್ಟೇ ಕೆಲಸ ಮಾಡಿದ್ರು ನನಗೇನು ಕೊಟ್ರಿ ಅಂತ ಕೇಳ್ತಾರೆ. ಹಾಗಾಗಿ ಪಾಪ ಮನುಷ್ಯ ಅಷ್ಟು ಮಾಡ್ತಿದ್ರು. ಸೇಮ್ ನಂದೇನು 2001ರಲ್ಲಿ ಆಯಿತು ಆ ಥರ ಆಗ್ಬಿಡುತ್ತಾ ಅಂತ ಒಂದು ಭಯ. ಯಾಕಂದ್ರೆ ನಮ್ಮಲ್ಲಿ 65,000 ಮುಸಲ್ಮಾನರಿದ್ದಾರೆ, ಅಲ್ಪಸಂಖ್ಯಾತರು. ಅವ್ರನ್ನ ನೀವು ಏನೇ ಮಾಡಿದ್ರು ಅವ್ರನ್ನ ತಿದ್ದಕ್ಕಾಗಲ್ಲ. ಅವ್ರು ಒಂದು ಶುಕ್ರವಾರ ಒಂದು ಏನೊಂದು ವಾಯ್ಸ್ ಬರುತ್ತೆ ಅಲ್ಲಿಂದ, ಅದಕ್ಕೆ ಕಟ್ಬೀಳ್ತಾರೆ ವಿನ ಏನೋ ಕೆಲಸ ಮಾಡಿದ್ದಾರೆ, ಶಾಸಕರು ಕೆಲಸ ಮಾಡಿದ್ದಾರೆ, ಈ ಪಾರ್ಟಿಯವ್ರು ಕೆಲಸ ಮಾಡಿದ್ದಾರೆ, ಅವ್ರನ್ನ ನಾವು ಗುರ್ಸೋಣ ಅಂತ ಅವ್ರು ನೋಡಲ್ಲ. ನನಗೆ ಅಲ್ಲಿಂದ ಆದೇಶ ಬಂದಿದೆ, ಅದಕ್ಕೆ ಕಟಿಬದ್ಧರಾಗಿರ್ತಾರೆ. ನಮ್ಮಲ್ಲಿ ಅದಿಲ್ಲ, ನಮ್ಮಲ್ಲಿ ಎಲ್ಲ ನೋಡ್ತೀವಿ. ಈ ರಾಜಕೀಯ ಅಂದಿದ ತಕ್ಷಣ ಹಣನ ಅಥವಾ ಅಧಿಕಾರನ ಅಂತ ಬಂದರೆ ಯಾವ್ದು ಮುಖ್ಯ ಆಗುತ್ತೆ ಈಗಿನ ಪರಿಸ್ಥಿತಿ? 2ರಲ್ಲಿ 75 ಭಾಗ ಹಣ, 25 ಭಾಗ ಇದು ಕೆಲಸ, ಸೇವೆ, ಕೆಲಸ. ಇವತ್ತಿನ ಪರಿಸ್ಥಿತಿ. ನೀವು ಒಟ್ಟು ಈ ನಿಮ್ಮ ಈ ರಾಜಕೀಯ ಜೀವನದಲ್ಲಿ ತುಂಬ ಕಲ್ತಿದ್ದು ನಾನು ಇದರಿಂದ ಅಂತಿದ್ರೆ ಯಾವುದು? ಕಲ್ತಿದ್ದು ನಿಜವಾಗ್ಲೂ ಅಧಿಕಾರ ಇದ್ದರೆ ನೇರವಾಗಿ ಕೆಲಸ ಮಾಡ್ಬೋದು, ಯಾರ ಹಂಗೂ ಇರಲ್ಲ, ಯಾವುದೇ ಕೆಲಸ ಮಾಡ್ಬೋದು. ಅದು ಶಾಸಕ ಇರ್ಬೋದು, ಪಾಲಿಕೆ ಸದಸ್ಯ ಇರ್ಬೋದು, ಸಂಸದ ಇರ್ಬೋದು. ಅಧಿಕಾರ ಇದ್ದರೆ ನೇರವಾಗಿ ಎಲ್ಲನೂ ಒಂದೊಂದು ಲಿಮಿಟ್ ಇದೆ. ಈಗ ಕಾರ್ಪೊರೇಟ್ರಿಗೆ ಅಂದರೆ AE ತನಕ ಅವ್ರನ್ನ ಅವ್ರ ಕಚೇರಿಗೆ ಕಳಿಸ್ಕೋಬೋದು. ಶಾಸಕರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಚೀಫ್ ಇಂಜಿನಿಯರ್ನ ತಮ್ಮ ಮನೆಗೆ ಕರೆಸ್ಕೋಬೋದು. ಸಂಸದರಾದವರು ಆಯುಕ್ತರನ್ನು ಅವ್ರ ಮನೆಗೆ ಕರೆಸ್ಕೋಬೋದು, ಅವರ ಕಚೇರಿಗೆ. ಆದರೆ ಇದು ಇಲ್ಲದೆ ಇರಬೇಕಾದ್ರೆ ನಾವೇನು ಇದ್ದಾಗ ನಾವು ಅಧಿಕಾರಿಗಳ ಜೊತೆಗೆ ಒಡನಾಟ ಚೆನ್ನಾಗಿದ್ದರೆ ನಮ್ಮ ಕಾರ್ಯ ಮುಗಿದ ಮೇಲೂ ಅವ್ರ ಹತ್ರ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ರೆ ಅವ್ರ ಹತ್ರನೂ ಕೆಲಸ ತಗೋಬೋದು. ಅದು ನಿಜವಾಗ್ಲೂ ಇರೋಂಥದ್ದು. ಇಷ್ಟ ತನಕ ನೀವು ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿ ಅನ್ನೋಂಥ ಶೋ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾನು ಈ ಮಣಿಯವ್ರದ್ದು ಸುಮಾರು ಫೇಸ್ಬುಕ್ಕು ಮತ್ತು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ. ಅವ್ರದ್ದು ಕೆಲವೊಂದೆಲ್ಲ ಈ ಭೂಗತ ಲೋಕದ್ದು ನೋಡಿದಾಗ ನಮ್ಮ ಜೊತೆಗಿನ್ನ ಇದ್ದವ್ರು ನಮ್ಗೆ ಗೊತ್ತೇ ಇಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ನಿಜವಾಗ್ಲೂ ತಲುಪುವಂಥವ್ರಿಗೆ ತಲುಪಿದ್ರೆ ಇದೊಂದು ಒಳ್ಳೆ ವೇದಿಕೆ ಆಗತ್ತೆ ಅಂತ ನಂದೊಂದು ಅಭಿಲಾಷೆ. ನಿಮ್ಮ ಕಾರ್ಯಕ್ಕೆ ನನ್ನಂಥ ದೊಡ್ಡ ನಮಸ್ಕಾರಗಳು, ಒಳ್ಳೆಯದಾಗಲಿ. ಈಗ ಇಷ್ಟೋ ತನಕ ನಾವು ಈ ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿ ಅನ್ನುವಂಥದ್ದು ಏನಂದರೆ, ಪ್ರತಿಯೊಬ್ಬರಿಗೂ ರಾಜಕೀಯ ವ್ಯಕ್ತಿಗಳಿಗೆ ಅವರು ತುಂಬ ಹೇಳ್ಕೊಳ್ಳೋದಿರುತ್ತೆ.
ಮಾಧ್ಯಮದಲ್ಲಿ ಎಷ್ಟು ಹೇಳ್ಕೊಳ್ಬೇಕು, ಹೊರಗಡೆಗೆ ಎಷ್ಟು ಹೇಳ್ಕೊಳ್ಬೇಕು ಅನ್ನೋದು. ಆದರೆ ಮಾಧ್ಯಮದಲ್ಲಿ ಹೇಳಬೇಕಾಗಿರುವಂಥ ವಿಷಯನ ತಲುಪಿಸುವಂಥ ಕೆಲಸ ಈ ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿ ಅನ್ನುವಂಥ ಒಂದು ಶೋ ಮೂಲಕ ಮಾಡ್ತಾ ಇದೀವಿ. ಇದರಿಂದ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು MP, MLAಗಳು, ಮಿನಿಸ್ಟ್ರು, ಕೇಂದ್ರ ಸಚಿವರು ಇಂಥವ್ರು ಎಲ್ಲರೂ ಕೂಡ ಬರಬೇಕು ಅನ್ನೋಂಥದ್ದು ನಮ್ಮ ಅಪೇಕ್ಷೆ. ಅದರ ಆಧಾರದ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ, ನಿಜ. ಇದು ಎಲ್ರಿಗೂ ಎಲ್ಲ ಒಂದು ವೇದಿಕೆ ಸಿಗಲ್ಲ. ಎಲ್ರಿಗೂ ದೂರದರ್ಶನದಲ್ಲೇ ಸಿಗುತ್ತೆ, ಅಲ್ಲೇ ಸಿಗುತ್ತೆ, ಇಲ್ಲೇ ಸಿಗುತ್ತೆ, ಇಂಥ ಮೀಡಿಯಾದಲ್ಲಿ ಸಿಗುತ್ತೆ ಅಂತ ನೀವೊಂದೇನು ಪರಿಕಲ್ಪನೆ ಇಟ್ಕೊಂಡು ಮುಂದುವರೆದಿದ್ದೀರಾ, ಅದು ನಿಜವಾದಂತಹ ಒಂದು ಕಾರ್ಯಕರ್ತನಿಗೆ ಅಥವಾ ಒಬ್ಬ ಪೊಲಿಟಿಷಿಯನ್ಗೆ ಒಳ್ಳೇದಂತೂ ಆಗುತ್ತೆ. ನಿಜವಾಗ್ಲೂ ಒಳ್ಳೇದಾಗುತ್ತೆ. ನಿಮ್ಮ ಕಾರ್ಯ ಯಶಸ್ಸಾಗಲಿ ನಮ್ಮ ಮುಂದಕ್ಕೆ. ಇಷ್ಟೋ ತನಕ ನಮ್ಮ ಜೊತೆ ಇದ್ದು ಅವರ ಜೀವನದ ಪಯಣವನ್ನು, ಹೀಗೆ ಒಬ್ಬ 3ನೇ ಕ್ಲಾಸಿಂದ ಪೇಪರ್ ಹಾಕುವಂಥ ಹುಡುಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವ್ರ ಪತ್ರಿಕೆಯನ್ನು ನಿಲ್ಲಿಸದೆ ಹಾಕೋದ್ರ ಮೂಲಕ, ಜೊತೆಗೆ ಅಧಿಕಾರ ಸಿಕ್ಕಿದಾಗ ಅಧಿಕಾರ ಇಲ್ಲದೆ ಇರಬೇಕಾದ್ರೂ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದಂಥ ವೇದವ್ಯಾಸ ಭಟ್ರಿಗೆ ಧನ್ಯವಾದವನ್ನು ಹೇಳ್ತಾ, ನಮಸ್ಕಾರ. ಈ ಕಾರ್ಯಕ್ರಮವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಬೆಂಬಲಿಸಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.